ಅವಶ್ಯಕತೆ ಇದೆ. ವಾಶ್ರೂಮ್ಸ್ಗಳ ಸರಿಯಾಗಿಲ್ಲ, ಅಲ್ಲಿ ನೀರೇ ಇಲ್ಲ ಅಂದ್ಮೇಲೆ ಹೆಣ್ಮಕ್ಳು 4 ಜನ 5 ಜನ ಇದ್ದಾರೆ. ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಕೆಲಸ ಮಾಡಬೇಕು. ಇನ್ನು ವಾಶ್ರೂಮ್ಸ್ಗಳು ಯೂಸ್ ಆಗಲ್ಲ ಅಂತಂದ್ರೆ ಇಲ್ಲೆಲ್ಲ ಬಯಲಿಗೆ ಹೋಗಕ್ಕೂ ಇಲ್ಲೆಲ್ಲ ಯಾವುದೂ ಸೇಫ್ಟಿ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ನೋಡ್ಬೋದಾಗಿದೆ. ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಇಲ್ಲಿ ನಡ್ಕೊಂಡೇ ಬರ್ತಾರೆ. ಅವ್ರದ್ದೇ ವಾಟರ್ ಬಾಟ್ಲನ್ನ ಕ್ಯಾರಿ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ. ಆದ್ರಿಂದ ತಕ್ಷಣವೇ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ PDO ಆಗಿರ್ಬೋದು, EO ಆಗಿರ್ಬೋದು, ಇನ್ನು CSR ಆಗಿರ್ಬೋದು, ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಇಲ್ಲಿ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಹಾಗೂ ಬಿಲ್ಡಿಂಗ್ ಕೂಡ PDO ಹಂತದಲ್ಲಿದೆ, ಅದನ್ನ ತಕ್ಷಣವೇ ತಾವು ತೆರವುಗೊಳಿಸಬೇಕು ಮತ್ತು ಇಲ್ಲಿ ಮಕ್ಕಳಿಗೆ ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅಂತ ಹೇಳಿ ನಾನು ರೂಪಾ ಶ್ರೀನಿವಾಸ್ ನಾಯ್ಕ್, ಹೋರಾಟಗಾರ್ತಿ, ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.